ಒಪಿನಿಯನ್ ಇರುತ್ತೆ, ಒಬ್ಬೊಬ್ರು ಇಷ್ಟ ಆಗಿರ್ತಾರೆ. ಸೊ ಅಶ್ವಿನಿ, ನಿಮ್ಮ ಬಗ್ಗೆ ಮಾತಾಡೋದಾದ್ರೆ ಸುದೀಪ್ ಸರ್ನ ಫೇಸ್ ಮಾಡಿದ್ದು ನಿಮ್ಮ ಹತ್ರ ನಾನು ಕೇಳಲಿಲ್ಲ. ಸೊ ಹೇಗಿತ್ತು ಆ ಟೈಮ್ ಎಕ್ಸ್ಪೀರಿಯನ್ಸ್, ವೀಕೆಂಡ್ ಎಕ್ಸ್ಪೀರಿಯನ್ಸಸ್ ಹೇಗಿರ್ತಿತ್ತು? ಸಿ ಸರಿ ತಪ್ಪು ಅಂತ ಬಂದಾಗ ಇಟ್ ಈಸ್ ಅಗೇನ್ ಅ ಪರ್ಸ್ಪೆಕ್ಟಿವ್, ಒಂದು ದೃಷ್ಟಿಕೋನ. ಅದು ಸುದೀಪ್ ಸರ್ ಸ್ವತಃ ಹೇಳುವಂಥ ಮಾತು. ಸರಿ ತಪ್ಪು ಅನ್ನೋದೇನೂ ಇಲ್ಲ. ಆ ಪರಿಸ್ಥಿತಿಗೆ ಇಮೋಷ್ನಲಿ ಯಾರು ಹೇಗೆ, ಎಲ್ಲರೂ ಒಂದೇ ಥರ ರಿಯಾಕ್ಟ್ ಮಾಡಲ್ಲ. ಒಬ್ಬರಿಗೆ ಕೋಪ ಹೆಚ್ಚಿಗೆ ಇರುತ್ತೆ, ಕೋಪ ಕಡಿಮೆ ಇರುತ್ತೆ. ಬಟ್ ಇಂಟೆನ್ಷನಲಿ ಮಾಡೋದನ್ನು ಡ್ರಾಮಾ ಅಂತ ಕರಿಬಹುದು. ಅದರ್ವೈಸ್ ಕೆಲವೊಂದು ವಿಚಾರ, ಕೆಲವೊಂದು ಸಂದರ್ಭ ಆದಾಗ, ಅದು ಜೀವನ ಆಗಿರ್ಬೋದು ಅಥವಾ ಒಂದು ಶೋ ಆಗಿರ್ಬೋದು, ಇಟ್ ವಿಲ್ ಬಿ ಅ ರಿಯಾಕ್ಷನ್. ಸರಿ ತಪ್ಪು ಅಂತಿರಲ್ಲ, ಒಂದು ರಿಯಾಕ್ಷನ್ ಆಗಿರುತ್ತೆ. ಸರ್ ಕೂಡ ಅಷ್ಟೇ, ಕೆಲವೊಂದು ವಿಚಾರವನ್ನು ಹೇಳುವಾಗ ನೀವು ಮಾಡಿದ ಸರಿ ಅಥವಾ ನೀವು ಮಾಡಿದ ತಪ್ಪು ಅಂತ ಹೇಳಲ್ಲ, ನೀವು ಮಾಡಿದ ಸರಿನಾ, ಅದರಿಂದ ಬೇರೆಯವ್ರಿಗೆ ಇಂಪ್ಯಾಕ್ಟ್ ಆಯಿತಾ ಅಂತ ಕೇಳ್ತಾರೆ. ಸೊ ಅವ್ರು ಬಂದರೆ ಆ ವೈಬೇ ಚೇಂಜ್ ಆಗುತ್ತೆ. ಬಿಕಾಸ್ ಚಿಕ್ಕ ವಯಸ್ಸಿಂದ ಅಡ್ಮೈರ್ ಮಾಡಿಕೊಂಡು, ಇನ್ಸ್ಪಿರೇಷನ್ ಆಗಿ ತೊಗೊಂಡು, ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಅವರ ವ್ಯಕ್ತಿತ್ವನಾಗಿರ್ಬೋದು ನೋಡ್ತಾ ಅವ್ರನ್ನ ಅಡ್ಮೈರ್ ಮಾಡಿ ಫ್ಯಾನ್ ಆಗಿ ಬೆಳ್ಕೊಂಡು ಬಂದವಳು ನಾನು. ಅವರ ಹಾಡುಗಳು, ಅವರ ಸಿನಿಮಾಗಳು, ಅವ್ರ ಬಗ್ಗೆ ಮಾತಾಡಿಕೊಂಡು ಅವರ ಒಂದು ಝಲಕ್ ನೋಡಿದ್ರೆ, ಬೀಯಿಂಗ್ ಆ್ಯಂಕರ್ಸ್ ಎಷ್ಟು ಜನನ ಇಂಟರ್ವ್ಯೂ ಮಾಡಿದ್ರು ಕೂಡ, ಆಗ ನಾನು ಆ್ಯಂಕರ್ ಆಗಿದ್ದಾಗ ಇವರ ವ್ಯಕ್ತಿತ್ವನ ಇಂಡಿವಿಜುವಲಿ ತಿಳ್ಕೊಬೇಕು ಅಂತ ವೆಯ್ಟ್ ಮಾಡ್ತಿದ್ದವಳು ನಾನು. ಬಟ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಹೋದಾಗ ಸ್ವಲ್ಪ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ. ಯಾಕಂದರೆ ಕಂಟೆಸ್ಟೆಂಟ್ ಆಗಿ ಹೋಗಿರ್ತೀವಿ, ಅವ್ರ ಜೊತೆ ಪರ್ಸ್ನಲ್ ಇಂಟ್ರ್ಯಾಕ್ಷನ್ಗಿಂತ ಜಾಸ್ತಿ ಶೋ ಇಂಟ್ರ್ಯಾಕ್ಷನ್ ಇರುತ್ತೆ. ಸೊ ಐ ವುಡ್ ಲೈಕ್ ಟು ನೋ ಕಿಚ್ಚ ಸುದೀಪ್ ಸರ್ ಆ್ಯಸ್ ಅ ಪರ್ಸ್ನಾಲಿಟಿ ಮೋರ್ ಆ್ಯಂಡ್ ಮೋರ್. ಯಾಕಂದರೆ ಇರೋ 1 ಅವರೇ ಅವರು ಒಬ್ಬರ ಲೈಫ್ನ ಅಷ್ಟು ಇಂಪ್ಯಾಕ್ಟ್ ಮಾಡಬಹುದು ಅಂದರೆ, ಅವರ ಜೀವನ, ಅವರ ಪರ್ಸ್ನಾಲಿಟಿ ನಮಗಿನ್ನೆಷ್ಟು ಇನ್ಫ್ಲುಯೆನ್ಸ್ ಮಾಡ್ಬೋದು ಅಂತ. ದಟ್ಸ್ ನೈಸ್. ಸೊ ಮತ್ತೊಬ್ರು ಕಾಲರ್ ಇದ್ದಾರೆ, ಹಿತಾ ಅಂತ, ಮಂಡ್ಯದಿಂದ. ಹಾಯ್ ಹಿತಾ, ನಮಸ್ಕಾರ. ಕೇಳಿಸ್ತಿದ್ಯಾ ನನ್ನ ವಾಯ್ಸು? ಕೇಳಿಸ್ತಾ ಇದೆ. ಸೂಪರ್. ಹಿತಾ, ಏನು ಮಾಡ್ಕೊಂಡಿರೋದು ನೀವು? ನಾನು ಏನು ಮಾಡಿಲ್ಲ, ನಾನು ಇವಾಗ 5th ಸ್ಟ್ಯಾಂಡರ್ಡ್ ಓದ್ತಿದ್ದೆ. 5th ಸ್ಟ್ಯಾಂಡರ್ಡ್ ಓದ್ತಿದ್ದೀರಾ? ವಾವ್. ಬಿಗ್ ಬಾಸ್ ನೋಡ್ತೀರಾ? ಹಾ. ಸೂಪರ್. ಹೇಳಿ, ಯಾರು ಇಷ್ಟ ಆಗ್ತಾರೆ, ಯಾರು ವಿನ್ನರ್ ಆಗ್ಬೇಕಿತ್ತಾ ನಿಮಗೆ? ನನಗೆ ರಕ್ಷಿತಾ ಆಗ್ಬೇಕು ಅಂತ. ಯಾಕೆ? ನಿಮ್ಮ ಥರ ಚಿಕ್ಕವರಿದಾರಲ್ಲ ಅದಕ್ಕೆನಾ? ಇಲ್ಲ, ಅವರು ಮಾತಾಡ್ತಾರಲ್ಲ, ಅದು ನನಗೆ ಸಖತ್ ಇಷ್ಟ ಆಗುತ್ತೆ. ಅವರು ಆಮೇಲೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಅವ್ರು ಮಾತಾಡೋ ಪ್ರತಿಯೊಂದು ನನಗೆ ತುಂಬಾ ಇಷ್ಟ ಅಲ್ಲಿ. ಅದಕ್ಕೆ ಓಕೆ, ಫೈನ್. ಥ್ಯಾಂಕ್ ಯು ಹಿತಾ, ಕರೆ ಮಾಡಿದ್ದಕ್ಕೆ. ಓಕೆ, ಸೊ ತಮಗೆ ಪರ್ಸ್ನಲಿ ಯಾರು ವಿನ್ನರ್ ಆಗಬೇಕು ಅನ್ನೋ ಆಸೆ? ಫಸ್ಟ್ ಆಫ್ ಆಲ್, ಕಾಲರ್ ಸೋ ಕ್ಯೂಟ್. ರಕ್ಷಿತಾ ಆಡಿಯನ್ಸ್ ಅನ್ಸುತ್ತೆ ಅವ್ರ ಟಾರ್ಗೆಟ್ ಆಡಿಯನ್ಸ್. ಸೋ ಕ್ಯೂಟ್. ಎಂತ ಗೊತ್ತುಂಟಾ ಫ್ರೆಂಡ್ಸ್, ಹೊಂಗಡೆ ಉಂಟು ಫ್ರೆಂಡ್ಸ್, ಒಂಚೂರು ಚಿಲ್ಲಿ ತರಬೇಕು ಫ್ರೆಂಡ್ಸ್ ಮುಂಚೆ. ಇಲ್ಲ, ಅದು ನಿಮ್ಮ ಪರ್ಸ್ಪೆಕ್ಟಿವ್, ನನ್ನ ಪರ್ಸ್ಪೆಕ್ಟಿವ್ ಬೇರೆ. ನನಗೆ ಯಾರು ವಿನ್ ಆಗಬೇಕು ಅಂದ್ರೆ ಐ ಫೀಲ್ ಧನುಷ್ ಶುಡ್ ವಿನ್. ಯಾರು ವಿನ್ ಆಗಬಹುದು, ಐ ಥಿಂಕ್ ಗಿಲ್ಲಿ ಶುಡ್ ವಿನ್. ಇವರಿಬ್ಬರಲ್ಲಿ ಯಾರಾದರೂ ಐ ಫೀಲ್ ಸ್ಯಾಟಿಸ್ಫೈಡ್. ಆಶ್, ನೀವು ಹೇಳ್ಬಿಡಿ. ಕಾಂಪಿಟೇಷನ್ ಅಲ್ಲಿ ಇದೀವಿ ಅಮಿತ್, ಹೇಳಿ ನಿಮ್ಮ ಪ್ರಕಾರ. ಆಕ್ಚುಲಿ ಏನ್ ಗೊತ್ತಾ, ಅವ್ರೆಲ್ಲರೂ ನೋಡಿರ್ತೀವಲ್ಲ, ಒಬ್ಬರನ್ನ ಫೇವರ್ ಮಾಡೋದು ತುಂಬಾ ಕಷ್ಟ. ಬಿಕಾಸ್ ಫಸ್ಟ್ ಆಫ್ ಆಲ್ ಯೋಚನೆ ಮಾಡಿದಾಗ ನಾನಲ್ಲಿ ಇರ್ಬೇಕು ಗುರು ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ಆ ಕಾಂಪಿಟೇಷನ್ ಅಲ್ಲ, ಅಯ್ಯೋ ಇವ್ರು ಹೇಳ್ಬೇಕಲ್ಲ, ಇಟ್ಸ್ ರಿಯಲಿ ಸ್ವಲ್ಪ ಇಟ್ ವಿಲ್ ಹರ್ಟ್ ಅ ಲಾಟ್ ಆಲ್ಸೋ. ನಾವ್ ಎಲ್ಲರೂ ಅಲ್ಲಿ ಇರ್ಬೇಕು ಅಂತಾನೆ ಹೋಗಿದ್ದಲ್ಲ. ವೆನ್ ಯು ಕಮ್ ಔಟ್ ಅಂಡ್ ಯು ಹ್ಯಾವ್ ಟು ಸಪೋರ್ಟ್ ಯುವರ್ ಕಾಂಪಿಟೇಷನ್ ಅಂತ. ಟು ಬಿ ಆನೆಸ್ಟ್, ಅಮಿತ್ ಅವ್ರನ್ನ ಎಲ್ಲಾರನ್ನೂ ಎಲ್ಲ ಆಂಗಲ್ ನಲ್ಲೂ ನೋಡ್ತಾ ಇದ್ದಾರೆ. ಇಲ್ಲ, ಬಟ್ ಇನ್ನು ಯಾರು ಉಳ್ಕೊಂಡಿದ್ದಾರೆ ಅಂತ ನೋಡ್ತೀನಿ. ಪರ್ಸ್ನಲ್ ಫೇವರ್ ಅಂತ ಗೊತ್ತಿಲ್ಲ, ಐ ಡೋಂಟ್ ಥಿಂಕ್ ಸೊ. ಬಟ್ ಐ ಥಿಂಕ್ ಜೆನ್ಯೂನ್ ಕಾಂಪಿಟೇಷನ್ ಇರೋದು ಗಿಲ್ಲಿ, ಧನುಷ್ ಮತ್ತೆ ಅಶ್ವಿನಿ ಗೌಡ ಅವ್ರ ನಡುವೆ ಆ ಒಂದು ಕಾಂಪಿಟೇಷನ್ ಇದೆ. ಸೊ ಇವ್ರು 3 ಜನರಲ್ಲಿ ಯಾರಾದರೂ ಒಬ್ರು someone might win top 3. ತಮಗೆ ಅಶ್ವಿನಿ? ವ್ಯಕ್ತಿತ್ವ ಗೆಲ್ಲಬೇಕು, ಎಂಟರ್ಟೈನ್ಮೆಂಟ್ ಗೆಲ್ಲುತ್ತೆ. ಓಕೆ, ವ್ಯಕ್ತಿತ್ವ ಗೆಲ್ಲಬೇಕು, ಎಂಟರ್ಟೈನ್ಮೆಂಟ್ ಗೆಲ್ಲುತ್ತೆ. ಅದರ ಆಳ ಅರ್ಥ ಯಾರಿಗೂ ಅರ್ಥ ಆಗಲ್ಲ. ಸಾರಿ ಆಶ್, ನೀವು ಚೆನ್ನಾಗಿ ಹೇಳಿದ್ರಿ. ಇಂಟೆಲೆಕ್ಚುಯಲ್ ಇತ್ತು, ಅದು ಗೊತ್ತಾಗಲ್ಲ. ಉತ್ತರ ಹೇಳಿಲ್ಲ, ಕಮೆಂಟ್ ಅಲ್ಲಿ ಅದೇ ಬರುತ್ತೆ ಬಿಡಿ. ಎಕ್ಸಾಕ್ಟ್ಲಿ. ಸೊ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ, ನಮಸ್ತೆ. ಯಾರಿದು? ನಾನು ದಿವ್ಯಾ. ಹಾಯ್ ದಿವ್ಯಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ತುಮಕೂರಿಂದ ಮೇಡಮ್. ಓಕೆ, ಏನು ಮಾಡ್ಕೊಂಡಿರೋದು ದಿವ್ಯಾ? ನಾವು BA ಓದ್ತಾ ಇದ್ದೀವಿ. BA ಓದ್ತಿದ್ದೀರಾ? ಸೊ ಯಾರ ಆಟ ತುಂಬ ಇಷ್ಟ ಆಯಿತು ನಿಮಗೆ? ಅಭಿಷೇಕ್, ಅಮಿತ್, ಅಶ್ವಿನಿ ಇದ್ದಾರೆ ನಮ್ಮ ಜೊತೆ, ಮಾತಾಡಿ.
ನಮಗೆ ಅಭಿಷೇಕ್ ಆಟ ತುಂಬಾ ಇಷ್ಟ ಆಗಿತ್ತು ಮೇಡಮ್. ಹೌದಾ? ಓಕೆ. ಥ್ಯಾಂಕ್ ಯು ದಿವ್ಯಾ ಅವರೇ, ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಅವ್ರ ಜೊತೆ ಮಾತಾಡ್ಬೋದಾ? ಮಾತಾಡಿ ಮ್ಯಾಮ್, ನಾನೇ ಮಾತಾಡ್ತಿರೋದು. ಹಾಯ್. ಹಾಯ್ ಸರ್. ನಮಸ್ತೆ ಮ್ಯಾಮ್, ಹೇಳಿ. ನಿಮ್ಮ ಆಟ ತುಂಬಾ ಇಷ್ಟ ಆಗಿತ್ತು, ಮತ್ತೆ ನೀವು ಬೇಗನೆ ಆಚೆ ಬಂದ್ರಲ್ಲ, ನಮ್ಗೆ ತುಂಬಾ ಬೇಜಾರಾಯ್ತು. ಥ್ಯಾಂಕ್ ಯು ಮ್ಯಾಮ್, ನನಗೂ ಬೇಜಾರಾಯಿತು. ನಿಮ್ಮ ವ್ಯಕ್ತಿತ್ವ ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟಪಟ್ರಲ್ಲ, ಅದೇ ಖುಷಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದಿವ್ಯಾ ಕಾಲ್ ಮಾಡಿದ್ದಕ್ಕೆ. ಆ್ಯಕ್ಚುಲಿ ಬೆಸ್ಟ್ ಕಾಂಪ್ಲಿಮೆಂಟ್ ಸಿಗೋದು ಆ ಮನೆಯಿಂದ ಹೊರಗೆ ಬಂದಮೇಲೆ, ನಿಮ್ಮ ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು ಅಂತ ಹೇಳಿದಾಗ ಇಟ್ಸ್ ಅ ಡಿಫ್ರೆಂಟ್ ಇಂಪ್ಯಾಕ್ಟ್. ಬಟ್ ಇದೊಂಥರ ಈ ಎಕ್ಸ್ಪೀರಿಯನ್ಸು ಚೆನ್ನಾಗಿರುತ್ತಲ್ಲ, ಬಿಕಾಸ್ ನೀವು ಹಿಂದೆ ಮಾಡಿದಂಥ ಕ್ಯಾರೆಕ್ಟರ್ ಹೆಸರಲ್ಲಿ ನಿಮ್ಮನ್ನ ಗುರುತಿಸಿ ನಂಗೆ ನೀವು ಇಷ್ಟ ಅಂತಾರೆ. ಬಟ್ ಈಗ ಬಿಗ್ ಬಾಸ್ ಆದ್ಮೇಲೆ ಈಗ ಏನಾಗಿದೆ ಗೊತ್ತಾ, ಅನ್ಫಾರ್ಚುನೇಟ್ಲಿ ನಾನೇನಾದರೂ ಸೋಷಿಯಲ್ ಮೀಡಿಯಾನೋ ಅಥವಾ ಯಾವುದಾದ್ರೂ ಹೆಡ್ಲೈನ್ಸ್ ನೋಡಿದ್ರೆ ಅಶ್ವಿನಿ ಅಂತ ಹೊಗಳಿದ್ರು, ಬೈದ್ರು,